ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅದೇನೋ ಹೇಳಿದ್ಯಲ್ಲ, ಕೆಲ್ಸಕ್ಕೆ ಚಕ್ಕರ್ ಹಾಕೊಂಡು ಮನೇಲೆ ಕುತ್ಕೊಂಡ್ರೆ ಅದು ಕಂಪ್ನಿಗೆ ಮಾಡೋ ಚೀಟಿಂಗು ಅಂತ. ನಾನ್ ಚೀಟರ್ ಅಲ್ಲ ಅಂತ ಪ್ರೂವ್ ಮಾಡ್ತಿದ್ದೀನಿ ಅಷ್ಟೇ. ಸಾಕು, ಸುಮ್ಮನೆ ಇರು. ಮಳೆ ನಿಂತ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ? ನಾನು ನಿನ್ನ ಈ ರೀತಿ ಟ್ರೀಟ್ ಮಾಡ್ತಿದ್ದೀನಿ ಅಂತ ಎಲ್ಲರಿಗೂ ತೋರಿಸೋದಿಕ್ಕ? ಯಾರು ಮೆಚ್ಚೋದಕ್ಕೆ ಹಿಂಗೆ ಮಾಡ್ತಿದ್ಯಾ? ಜ್ವರ ಬಂದ್ರೆ ಶೀತ ಆಗುತ್ತೆ, ನಿಮೋನಿಯಾ ಆಗುತ್ತೆ. ನನ್ ಮೇಲೆ ಅಷ್ಟೊಂದು ಕೇರ್ ಇದ್ದಿದ್ರೆ ನನ್ನನ್ನ ಇಂಥ ಪರಿಸ್ಥಿತಿಗೆ ತಳ್ತಿರ್ಲಿಲ್ಲ. ನೀನು ಮಳೆದೊಂದೆಂದು ಹಾಸ್ಪಿಟಲೈಸ್ ಆದ್ರೆ ಆಫೀಸಿಗೆ ಬಂದು ಕೆಲಸ ಮಾಡೋದು ಯಾರು ಅನ್ನೋದು ನನ್ನ ಟೆನ್ಷನ್. ಫೇಕ್ ಸಿಂಪತಿ ನನಗೆ ಬೇಕಾಗಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನೇನ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗು. ಕಿರಣ್, ಕಾರ್ ತಗೊಂಬನ್ನಿ. ನಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಮೇಡಮ್, ನಿಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡಬೇಕು ಅಂತ ಬಾಸ್ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಬಾಸು ಇಂಥ ಪುಕ್ಸಟ್ಟೆ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಏನಂದ್ರಿ? ಏನಿಲ್ಲ, ನಿಮ್ಮ ಬಾಸು ಜಗತ್ ಅದ್ಭುತ ಅಂದೆ ಅಷ್ಟೇ. ಮನೆ ಬಂತು. ಥ್ಯಾಂಕ್ಸ್ ಅಣ್ಣ. ಹೇಯ್, ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂದಂಗೆ ನೀನು ದಿನೇ ದಿನೇ ಬೀದಿ ಬಸವಿ ಆಗ್ತಿದ್ಯಾ. ಮನೇಲಿ ಕಾಯ್ತಿರ್ತಾರೆ, ಎಲ್ಲಿದ್ದೀನಿ ಏನು ಕತೆ ಅಂತ ಹೇಳೋ ಪರಿಜ್ಞಾನನೂ ಇಲ್ವಾ ನಿನಗೆ? ನಿನ್ನ ಸುಡುಗಾಡು ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಈ ಸರ್ಹೊತ್ತಲ್ಲಿ ಎಲ್ಲಿ ಅಂತ ಹುಡ್ಕೋದೆ ನೀನನ್ನು? ಪಾಪ ನಿಮ್ಮಪ್ಪ ಆಟೋನು ಸಿಗದೆ ಮಳೆನಲ್ಲಿ ನೆಂತ್ಕೊಂಡು ವಾಪಸ್ ಬಂದರು. ಎಲ್ಲಿ ಹೋಗಿದ್ದೀನಿ ಅಂತ ಹೇಳಕ್ಕೆ ಏನು ದಾಡಿ ನಿನಗೆ? ಹೇಳೋಕೆ ನೀನು ಬಿಟ್ರೆ ತಾನೆ, ಆಗಿಂದ ಬೈತಾನೆ ಇದೆಯಾ ನೀನು? ಸುಮ್ಮನೆ ಇರೋ ಪರಿ ನೀನು. ಪಾಪ ನೆನ್ಕೊಂಡು ಬಂದಿರೋದು ನೋಡಿದ್ರು ನಿನಗೊಂದು ಚೂರು ಕನಿಕರ ಅನ್ಸಲ್ವಾ? ಬಾ ಪುಟ್ಟ, ನಾನು ನಿನಗೆ ತಲೆ ಒರೆಸ್ತೀನಿ. ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಇವಳ ಮೇಲೆ ಕನಿಕರ ಬೇರೆ ಹುಟ್ಟಬೇಕಾ? ಯಾಕೆ ಲೇಟ್ ಆಯಿತು, ಎಲ್ಲಿ ಹಾಳಾಗಿ ಹೋಗಿದ್ಲು ಅಂತ ವಿಚಾರಿಸಿದ್ಬಿಟ್ಟು ಮುದ್ದು ಮಾಡ್ತಿದ್ದೀರಲ್ಲ. ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಹೇಳೋಗಿದ್ದೆ ತಾನೆ. ಆಫೀಸಲ್ಲಿ ಇವತ್ತು ತುಂಬ ಕೆಲಸ ಇತ್ತು, ಬರಬೇಕಾದ್ರೆ ಮಳೆ ಬಂತು, ಅದಕ್ಕೆ ಲೇಟ್ ಆಯಿತು. ಜಗತ್ನಲ್ಲಿ ಇನ್ಯಾರಿಗೂ ಕೆಲಸ ಇರಲ್ವಂತೆ, ಇವಳಿಗೆ ಮಾತ್ರ ಇರುತ್ತಂತೆ. ಕೆಲಸದಿಂದ ವಾಪಸ್ ಬಂದ ಮೇಲೂ ಮತ್ತೆ ಕೆಲಸಕ್ಕೆ ಹೋಗ್ತಾಳೆ. ಈಗ ಹೇಗೆ ವಾಪಸ್ ಬಂದೆ? ನನ್ನ ರಾಣಿ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ನನ್ನ ಬಾಸ್ ಡ್ರೈವರು ಕಾರಲ್ಲಿ ಬಿಟ್ಟು ಹೋದ. ಓ ಹಾಗಾ? ಸದ್ಯ ನಿನ್ನ ಈಗಿನ ಬಾಸ್ಗೆ ಇಷ್ಟಾದರೂ ಮನುಷ್ಯತ್ವ ಇದೆ. ನಿನ್ನ ಹಳೆ ಬಾಸ್ ವೇದಾಂತ ಆಗಿದ್ರೆ ಮಳೆಯಲ್ಲೇ ವಾಪಸ್ ಕಳಿಸಿರೋನು. ಮಳೆ ನೆನೆಯೋ ಹಾಗೆ ಮಾಡಿತ್ತು ಆ ಗೂಪೇನೆ ಅಲ್ವಾ? ಏನೇ ಯೋಚನೆ ಮಾಡ್ತಿದ್ಯಾ? ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಾ. ಬರೀ ಬೈದಿದ್ದು ಸಾಕು. ಇವಳೇನು ಚಿಕ್ಕವಳಲ್ಲ. ಕಂಪ್ನಿ ಆಫೀಸು ಅಂದಮೇಲೆ ಬೇರೆ ಬೇರೆ ಥರದ ಕೆಲಸಗಳಿರ್ತವೆ, ಅದು ನಿನಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇರೋ. ಹೌದು ರೀ, ನನಗೇನು ಗೊತ್ತಾಗಲ್ಲ. ಎಷ್ಟೇ ಆದರೂ ನನ್ನ ಚಕ್ಲಿ ಮಾಡೋಳಲ್ವಾ? ನೀವು ಹೊರಗಡೆ ಹೋಗಿ ದುಡಿಯೋರು. ಕಂದ, ನಿಮ್ಮಮ್ಮ ಫುಲ್ ರಾಂಗ್ ಆಗಿದ್ದಾಳೆ. ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾಳೆ. ನೀನು ಹೋಗು. ಆರ್ತಿ, ಹೋಗಿ ಧೂಪ ತಗೊಂಡು ಬಾ. ಮದುವೆ ಟೈಮ್ನಲ್ಲಿ ಹುಷಾರು ತಪ್ಪಾರ್ದು. ಏನೇ ಹಾಗೆ ಮುಖ ನೋಡ್ತಿದ್ಯಾ? ಒಳಗೆ ಹೋಗೋ. ಕೊಡಿಲ್, ನಾನು ಒರೆಸ್ತೇನೆ. ಯಾಕೋ ಇಷ್ಟು ಲೇಟ್ ಮಾಡಿಕೊಂಡೆ? ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಇತ್ತು ಮೇಡಮ್. ಆಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬೇರೆ ಬಂತು. ನನಗೆ ನಿನ್ನ ಬಗ್ಗೆ ಟೆನ್ಷನ್ ಇಲ್ಲ ಕಣೋ. ನೀನು ಲೇಟಾಗಿ ಬಂದರೂ ನನಗೇನು ಅನಿಸಲ್ಲ. ಯಾಕಂದರೆ ನಿನಗೆ ಜವಾಬ್ದಾರಿ ಇದೆ. ನನಗೆ ನಿನ್ನ ತಮ್ಮನ ಬಗ್ಗೆನೇ ಚಿಂತೆ.
ಅವನೇನು ಮಾಡ್ದೆ ಈಗ? ಅವನಿಗೆ ಮುಂಗೋಪ ಜಾಸ್ತಿ. ಮನಸ್ಸಿಗೆ ಅನ್ಸಿದ್ದನ್ನೆಲ್ಲ ನೇರವಾಗಿ ಹೇಳ್ಬಿಡ್ತಾನೆ. ಯಾರ ಹತ್ರ ಮಾತಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ಯಾವುದು ಗೊತ್ತಾಗಲ್ಲ. ನೀನು ಒಂದ್ಸಲ ಅವನ ಹತ್ರ ಮಾತಾಡ್ತೀಯಾ? ಓಕೆ, ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅವ್ನು ಸರಿಯಾದ ದಾರಿಲಿ ಇದ್ದಾನಮ್ಮ. ನೀವು ಪ್ರಾಮಿಸ್ ಮಾಡಿದ್ದೀನಿ ತಾನೆ ಅವನ್ನ ಸರಿ ಮಾಡ್ತೀನಿ ಅಂತ. ಸರಿ ಹೋಗ್ತಾನೆ ಬಿಡಿ. ಬಟ್ ಒಂದು ರಿಕ್ವೆಸ್ಟ್ ಅಮ್ಮ, ಅವನ ಮೇಲೆ ನಾವೆಲ್ಲ ಪ್ರೆಷರ್ ಹಾಕೋದು ಅದು ಸರಿಯಲ್ಲ. ಏನೋಪ್ಪ, ನಂಗೊಂದು ಅರ್ಥ ಆಗ್ತಿಲ್ಲ. ನಾನು ನಿನ್ನನ್ನೇ ನಂಬ್ತೀನಿ. ನೀನೇನಾದರೂ ಅಂದ್ಕೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ. ಹಗಲು ರಾತ್ರಿ ಅಂದ್ಕೊಳ್ದೆ ಅದನ್ನು ಕಷ್ಟಪಟ್ಟು ಸಾಧಿಸ್ತೀಯ. ಮಗ ಅಂದರೆ ನಿನ್ನ ಥರ ಇರಬೇಕು. ನೀನೇನಾದರೂ ಅಂದ್ಕೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ. ಹಗಲು ರಾತ್ರಿ ಅಂದ್ಕೊಳ್ದೆ ಅದನ್ನು ಕಷ್ಟಪಟ್ಟು ಸಾಧಿಸ್ತೀಯ. ಅಮ್ಮು, ಈಗ ಇಲ್ಲಿರೋದು ನಾವು 3 ಜನ. ಅಲ್ಲೇನಾಯ್ತು ಅಂತ ಹೇಳ್ಬೋದಲ್ವಾ? ಅಯ್ಯೋ, ಏನು ಅಂತ ಹೇಳಿ ಅಕ್ಕ ನನ್ನ ಗೋಳ್ನ. ಆ ಶುಂಠಿ ಶಂಕರ ನನ್ನ ಕೆಲ್ಸದಿಂದ ತೆಗಿತೀನಿ ಅಂತ ಚಾಲೆಂಜ್ ಮಾಡಿದಾನೆ. ಆ ಚಾನ್ಸ್ಗೋಸ್ಕರ ಅವ್ನು ಕಾಯ್ತಿರ್ತಾನೆ. ಇವತ್ತು ನನ್ನ ಟ್ರಕ್ ಪಾರ್ಕಿಂಗ್ ಲಾಟ್ ಹತ್ರ ನಿಲ್ಸಿದ್ದ. ಅಲ್ಲಿ ಮಳೆ ಬಂತು, ಅದರಿಂದಾನೇ ಯಾವಾಂತರ ಎಲ್ಲ. ಅಗ್ರಜ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಎಲ್ಲರನ್ನೂ ಎದುರಾಕೊಂಡು ಮದುವೆನೇ ಮಾಡ್ತಾ ಇದ್ದೀನಿ, ಅದಕ್ಕೆ ಇನ್ನೇನು ಹೆಲ್ಪ್ ಮಾಡಬೇಕಪ್ಪ? ಅದಕ್ಕೆ ಅಲ್ವಾ ನಿನ್ನ ಸೂಪರ್ ಮ್ಯಾನ್ ಅಂತ ಕರೆಯೋದು. ಈಗಲೂ ಅಷ್ಟೇ, ಮದುವೆಗೆ ಸಂಬಂಧಪಟ್ಟ ಹೆಲ್ಪೇ ಬೇಕಾಗಿರೋದು. ಆ ಕೆಲಸ ಮಾಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. 10 ಜೊತೆ 11. ಸರಿ ಹೇಳು. ಮದುವೆ ಟೈಮಲ್ಲಿ ತಾರೆ ಸೀರೆ ಅನ್ನೋದೊಂದು ಇರುತ್ತಂತೆ, ಅದನ್ನು ಗಂಡನ ಕಡೆಯವರೇ ಕೊಡಬೇಕಂತೆ. ಅದಕ್ಕೆ ನಾನೊಂದು ಸೂಪರ್ ಆಗಿರೋ ಸೀರೆ ಕೊಡಿಸ್ತೀನಂತ ಆರ್ತಿ ಅವ್ರಿಗೆ ಹೇಳ್ದೆ. ಕೊಡ್ಸು. ಕಾಸ್ಟ್ಲಿ ಸೀರೆ ಕೊಡ್ಸಿದ್ರೆ ಮನೇಲೆಲ್ಲ ಗೊತ್ತಾಗುತ್ತೆ, ಬೇಡ ಅಂತ ಅಂದರು. ಆಯಿತು, ಸ್ವಲ್ಪ ಕಮ್ಮಿದೆ ಕೊಡ್ಸು. ಏನು ಅಗ್ರಜ, ಮಾತೇ ಕೇಳಲ್ಲ ಅಂತೀಯಲ್ಲ ನೀನು. ವಿಷಯ ಹೇಳಾದ್ಮೇಲೆ ಇನ್ನೇನು ಮಾತು? ಆ್ಯಕ್ಚುಲಿ ಈಗ ಮ್ಯಾಟ್ರು ಬರುತ್ತೆ. ನನಗೆ ಸೀರೆ ಕೊಡ್ಸೋಕೆ ಆಸೆ ಇದ್ದರೆ ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ನನ್ನ ಹತ್ರ ಈ ಸೀರೆಲ್ಲ ತೊಗೊಂಡೋಗಿ ಕೊಡು ಅಂತ ಹೇಳ್ಬೇಡ ನೀನು. ಅಯ್ಯಯ್ಯೋ, ನೀನು ಡೈರೆಕ್ಟಾಗಿ ಕೊಡಬೇಕಾಗಿಲ್ಲ. ಹೇಗಿದ್ರು ನಿನಗೆ ರೌಡಿನಾದ್ನಿಗೆ ಸ್ವಲ್ಪ ಸೆಟ್ಟಿಂಗ್ ಇದೆಯಲ್ಲ, ಅವ್ರ ಮೂಲಕ ಸೀರೆನ ಆರ್ತಿಗೆ ತಲುಪೋ ಥರ ಮಾಡ್ತೀಯಾ? ವಾಟ್ ಯು ಜಸ್ಟ್ ಸೇ? ಸೆಟ್ಟಿಂಗ ಏನಾಗಂದ್ರೆ? ಹುಟ್ದಾಗಿಂದ ಹುಡುಗಿರು ಕಂಡ್ರೇ ಆಗದೆ ಇರೋನು ನನ್ನ ಮದುವೆ ನೆಪದಲ್ಲಿ ರೌಡಿನಾದ್ನಿ ಜೊತೆ ಓಡಾಡ್ತೀಯಲ್ಲ, ಅದೇ ಸೆಟ್ಟಿಂಗು. ತೆಗೆದೊಂದು ಬಿಡ್ಲಾ? ಸೆಟ್ಟಿಂಗ್ ಅಂತ ಸೆಟ್ಟಿಂಗು. ನಿನ್ನ ವಿಚಾರಕ್ಕೋಸ್ಕರ ಅವಳ ಜೊತೆ ಮಾತಾಡೋ ಹಾಗಾಗಿದೆ ಅಂತ ನಾನು ದಿನ ಹುಡ್ಕೊಳ್ತಿದ್ರೆ ಅದಕ್ಕೆ ಬೇರೆ ಬಣ್ಣನೇ ಬೆಳಿತಿದ್ಯಾ ನೀನು? ಆಯಿತು ಬಿಡು, ಸೆಟ್ಟಿಂಗ್ ಅಲ್ಲ ಇನ್ನೇನೋ. ಇನ್ನೇನು